ನಮಸ್ತೆ ವೀಕ್ಷಕರೇ, ನಿಮಗೆಲ್ಲರಿಗೂ ವೃದ್ಧಿ ಫುಡ್ ಯೂಟ್ಯೂಬ್ ಚಾನಲ್ಗೆ ಆದರದ ಸ್ವಾಗತ. ನಾನಿಂದು ಚಿಕನ್ನಲ್ಲಿ ಒಂದು ಫ್ರೈಯನ್ನು ತೋರಿಸ್ಕೊಡೋದಕ್ಕೆ ಬಂದಿದ್ದೀನಿ. ಸಾಮಾನ್ಯವಾಗಿ ಎಲ್ಲರೂ ಚಿಕನ್ ಮಸಾಲಾನೋ ಕಬಾಬೋ ಅಥವಾ ಚಿಕನ್ 65 ಪೆಪ್ಪರ್ ಚಿಕನೋ, ಈಗ ಇಲ್ಲ ಅಂತ ಹೇಳಿದ್ರೆ ಗಾರ್ಲಿಕ್ ಚಿಕನೋ ಈ ರೀತಿ ಮಾಡ್ಕೊಂಡು ತಿಂದಿರ್ತೀವಿ. ಹಾಗೆ ಅದಕ್ಕೆ ನಾನಾ ಇಂಗ್ರೀಡಿಯೆಂಟ್ಸು ಇಲ್ಲ ಅಂತ ಹೇಳಿದ್ರೆ ಪ್ಯಾಕೆಟಲ್ಲಿರೋವಂಥ ಯಾವುದೋ ಒಂದು ಪುಡಿನ ತೊಗೊಂಬರ್ತೀವಿ, ಅದಕ್ಕೊಂದು ಮಸಾಲೆಗಳನ್ನ ತೊಗೊಂಬರ್ತೀವಿ, ಅದನ್ನು ಹಾಕ್ಕೊಂಡು ಅದೇ ರೀತಿ ಹುರ್ಕೊಂಡು ತಿಂತೀವಿ. ಆದರೆ ಇದು ಯಾವುದೂ ಇಲ್ಲದೇ ತುಂಬ ತೀರಾ ಸಿಂಪಲ್ಲಾಗಿ ಒಂದು ಫ್ರೈನ ಮಾಡ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ನಾನು ಈಗಾಗಲೇ ಕೆಲವೊಂದು ಅಡುಗೆಗಳನ್ನ ಮಾಡುವಾಗ ಹೇಳಿದ್ದೀನಿ, ನಾವು ಎಲ್ಲ ರೀತಿಯ ಪದಾರ್ಥಗಳನ್ನು ಅಡುಗೆಗೆ ತುಂಬೋದಕ್ಕೆ ಹೋದಾಗ ಫ್ಲೇವರ್ಗಳು ಡಾಮಿನೇಟ್ ಆಗುತ್ತೆ. ಆಗ ನಮಗೆ ಎಲ್ಲ ರೀತಿಯ ಸ್ವಾದ ಸಿಗಲ್ಲ. ಆಗ ನಮಗೇನಾಗುತ್ತೆ, ಯಾವುದು ವ್ಯತ್ಯಾಸ ಕಾಣಲ್ಲ. ಏನೋ ಒಂದೆರಡು ಫ್ಲೇವರ್ ವ್ಯತ್ಯಾಸ ಅನ್ನಿಸಿದ್ರೂ ತೀರಾ ದೊಡ್ಡ ಡಿಫ್ರೆನ್ಸ್ ಅನ್ಸೋದಿಲ್ಲ. ಅದಕ್ಕೆ ಮುಖ್ಯ ಕಾರಣ ಏನಂತಂದರೆ, ಎಲ್ಲದಕ್ಕೂ ಪದಾರ್ಥಗಳು ಅವುಗಳನ್ನೇ ಹಾಕ್ತೀವಿ. ಸ್ವಲ್ಪ ಹಿಂದೆ ಮುಂದಾದರೂ ಸಾಮಾನ್ಯವಾಗಿ ಅವುಗಳನ್ನೇ ಬಳಸ್ತೀವಿ. ಇದರಿಂದನೇ ನಮಗೆ ಟೇಸ್ಟಲ್ಲಿ ವ್ಯತ್ಯಾಸ ಸಿಗೋಲ್ಲ. ಆದ್ದರಿಂದನೇ ನಾನು ನಿಮ್ಗೆ ಹೇಳ್ತಾನೆ ಇರ್ತೀನಿ, ಎಷ್ಟು ಕಮ್ಮಿ ಐಟಮ್ನ ಬಳಸಿ ಮಾಡ್ತೀವಲ್ಲ ಆ ಐಟಮ್ಗಳು ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ನೀವು ಅವುಗಳನ್ನ ಪ್ರಯತ್ನಿಸಿ ನೋಡಿ. ನಾನು ಇವತ್ತು ಮಾಡುವಂಥ ಈ ಚಿಕನ್ ಫ್ರೈ ಸಹ ಅಷ್ಟೇ ತುಂಬಾ ಸಿಂಪಲ್. ಇದನ್ನು ಹುರಿದ ಚಿಕನ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ನಮ್ಮ ಈ ಮಂಡ್ಯ ಅಥವಾ ಮೈಸೂರು ಈ ಭಾಗದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಮಾಂಸನ ಹುರಿದ ಮಾಂಸ ಕೊಡಿ ಅಂತ ಹೇಳ್ತಾರೆ. ನಿಮ್ಮ ಮನೇಲಿ ನೆಂಟರು ಬಂದಿರಲಿ, ಯಾರೇ ಬಂದಿರಲಿ, ಅಥವಾ ಹಾಗೆ ಚಿಕನ್ ತಂದಿದ್ರು, ಯಾವುದೇ ಅಡುಗೆ ಮಾಡೋದಕ್ಕಿಂತ ಮುಂಚೆ ಒಂದೆರಡಾದರೂ ಅದನ್ನು ಬಾಯಿಗೆ ಹಾಕ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಅಷ್ಟು ತುಂಬ ಜನ ಇಷ್ಟಪಡುವಂಥ ಈ ಹುರಿದ ಚಿಕನ್ ಹೇಗೆ ಮಾಡೋದು, ಎಷ್ಟು ಸಿಂಪಲ್ ಆಗಿದೆ ಅನ್ನೋದನ್ನು ನೋಡೋಣ ಬನ್ನಿ. ಅದಕ್ಕೆ ಬೇಕಾಗಿರೋ ಮುಖ್ಯವಾದ ಇಂಗ್ರೀಡಿಯೆಂಟ್ಸ್ ಅಂತ ಹೇಳಿದ್ರೆ ಈರುಳ್ಳಿ. ನೀವು ಇದನ್ನ ಗಮನಿಸಿ, ನಾನು ಹಾಕುವಂಥ ಐಟಮ್ಗಳು ಉಪ್ಪನ್ನ ಒಂದು ಬಿಟ್ಟರೆ 2 ಐಟಮ್ ನನ್ನ ಬಳಸೋದು. ಆದ್ರೂ ಸಹ ಈ ಚಿಕನ್ ನೀವು ಮಾಮೂಲಿ ಹುರಿದು ಚಿಕನ್ ಏನು ತಿಂತೀರೋ ಅದಕ್ಕಿಂತ ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ನೀವು ನಿಮ್ಮ ಮನೆಗಳಲ್ಲೂ ಮಾಡ್ಕೊಂಡು ನೋಡಿ. ಮೊದಲಿಗೆ ಈರುಳ್ಳಿನ ತಗೊಂಡು ಇದನ್ನು ರುಬ್ಕೋಬೇಕು. ನೀವು ಎಷ್ಟು ಈರುಳ್ಳಿನ ರುಬ್ಕೊಂಡು ಹಾಕೋತೀರೋ ಅಷ್ಟು ಚೆನ್ನಾಗೇ ಇರುತ್ತೆ. ಕಮ್ಮಿನೂ ಹಾಕೋಬೋದು, ಜಾಸ್ತಿ ಬೇಕು ಅನ್ನೋದೇನೂ ಇಲ್ಲ. ಏನಾಗುತ್ತೆ, ಇದ್ರ ಪೇಸ್ಟಿಂದ ನೀವು ಚಿಕನ್ನ ಉರಿತೀರಲ್ಲ, ಅದ್ರ ಫ್ಲೇವರು ಬೇರೆ ಥರನೇ ಇರುತ್ತೆ. ಮೊದಲಿಗೆ ಬೇಕಾಗಿರೋದು ಈರುಳ್ಳಿ. ಇದನ್ನು ರುಬ್ಕೊಳ್ಳೋಣ. ನೀವು ರುಬ್ಕೊಳ್ಳುವಾಗಲೇ ಅರಿಶಿನ ಹಾಕೋಬೋದು. ಇಲ್ಲ ಅಂತ ಹೇಳಿದ್ರೆ ನೀವು ಆನಂತರನೂ ಸಹ ಅರಿಶಿನ ಹಾಕೋಬೋದು. ಅದು ನಿಮಗೆ ಬಿಟ್ಟಿದ್ದು. ಮರ್ತೋಗ್ತೀನಿ ಅಂತ ಹೇಳಿದ್ರೆ ಈಗಲೇ ಹಾಕ್ಕೊಂಬಿಡಿ. ಈಗ ನಾನು ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಇದಕ್ಕೆ ನೀರು ಹಾಕಿ ರುಬ್ಬಬೇಕು ಅನ್ನೋದು ಏನೂ ಇಲ್ಲ, ಹಾಗೆ ರುಬ್ಬೋದು. ಯಾಕಂತ ಹೇಳಿದ್ರೆ ಇದರಲ್ಲಿ ನೀರಿನ ಅಂಶ ಇರುತ್ತೆ. ನಾನು ಇದನ್ನು ರುಬ್ಕೋತೀನಿ. ಆಗಿನೂ ಸಹ ರುಬ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಚಿಟಿಕೆ ನೀರು ಸಹ ಹಾಕ್ಕೊಂಡು ರುಬ್ಕೋಬೋದು. ಒಟ್ಟಿನಲ್ಲಿ ಇದು ಪೇಸ್ಟ್ ರೀತಿ ಆಗಬೇಕು ಅಷ್ಟೇ. ಅದನ್ನು ರುಬ್ಕೊಂಡು ನಾನು ನಿಮಗೆ ಹೇಗೆ ಮಾಡೋದು ಅಂತ ತಿಳಿಸ್ತೀನಿ. ನಿಮಗೆ ರುಬ್ಬುವಾಗ ನಿಮಗೆ ಅಷ್ಟು ಚೆನ್ನಾಗಿ ಪೇಸ್ಟ್ ಆಗಲಿಲ್ಲ ಅಂದರೆ ಸ್ವಲ್ಪ ನೀರು ಸಹ ಹಾಕೋಬೋದು. ಟೇಸ್ಟ್ ಏನು ವ್ಯತ್ಯಾಸ ಆಗೋದಿಲ್ಲ. ತುಂಬ ನೀರಿನಾಗ ಅಲ್ಲ, ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಗೆ ರುಬ್ಬಿ. ಈರುಳ್ಳಿ ರುಬ್ಬಿರೋದು ಪೇಸ್ಟ್ ರೆಡಿಯಾಗಿದೆ. ಈಗೇನು ಮಾಡಬೇಕು ಅಂತ ಹೇಳಿದ್ರೆ, ಒಂದು ತವಾ ಅಥವಾ ಬಾಣಲಿ ತಗೊಂಡು ಇಲ್ಲಿ ಒಂದು ಗಮನಿಸಿ, ನಿಮಗೆ ನಾನು ಒಂದು ಅಂಶನ ನಿಮಗೆ ಹೇಳ್ತೀನಿ. ಸಾಮಾನ್ಯವಾಗಿ ಈ ಚಿಕನ್ ಇದೆಯಲ್ಲ, ಈ ಚಿಕನ್ನ ತೊಗೊಂಡು ಬಂದಾಗ ಅಲ್ಲಿ ನೀರಲ್ಲಿ ತೊಳೆದಿರ್ತಾರೆ. ಅದು ಚೆನ್ನಾಗಿರುತ್ತೋ ಇಲ್ವೋ ಅಂತ ನಾವು ಮನೆಯಲ್ಲಿ ತೊಗೊಂಡು ಬಂದ ಮೇಲೂ ಒಂದು ಸಲ ತೊಳಿತೀವಿ, ಒಪ್ಕೋತೀನಿ. ಈ ತೊಳೆದ ಮೇಲೆ ಏನು ಮಾಡ್ತಾರೆ, ಕೆಲವರು ಸೋರು ಹಾಕ್ಬಿಡ್ತಾರೆ. ಈ ಸೋರು ಹಾಕಿದಾಗ ಏನಾಗುತ್ತೆ, ಇದ್ರದ್ದು ಅಂಶ ನೀವು ಹುರಿದಾಗ ಏನಿರುತ್ತೆ ಆ ಟೇಸ್ಟ್ ಕೊಡಲ್ಲ. ನೀವು ಸೋರು ಹಾಕಬೇಡಿ. ಯಾವುದೇ ಚಿಕನ್ ಅಡುಗೆ ಮಾಡಿ, ಸಾರನಾದರೂ ಮಾಡಿ, ಹುರಿದ ಮಾಂಸನಾದರೂ ಮಾಡಿ, ಅಥವಾ ಚಿಕನ್ ಮಸಾಲನಾದರೂ ಮಾಡಿ, ಏನು ಮಾಡಿದ್ರೂ ಸಹ ಈ ಚಿಕನ್ಗೆ ಸ್ವಲ್ಪ ನೀರು ಹಾಕಿಡಿ. ಈ ನೀರು ಹಾಕಿದ ಚಿಕನ್ನ ನೀವು ಬಳಸೋದ್ರಿಂದ ಸ್ವಾದ ಹೆಚ್ಚಾಗುತ್ತೆ. ಬೇಕಾದರೆ ಈ ಮೊದಲು ನೀವು ಯಾರು ಚಿಕನ್ನ ಸೋರು ಹಾಕಿರ್ತೀರಲ್ಲ, ಅವರು ನಾನೀಗ ಹೇಳ್ತಾ ಇರೋ ಟಿಪ್ಸ್ನ ಬಳಸ್ಕೊಂಡು ಮಾಡಿ ನೋಡಿ. ನೀವು ಮಾಡ್ತಿರೋ ಅಡುಗೆಲೇ ಆಗಿನ ಟೇಸ್ಟ್ಗೂ ನೀವು ಸ್ವಲ್ಪ ನೀರು ಹಾಕ್ಕೊಂಡು ಇರೋಂತಹ ಚಿಕನ್ನ ಬಳಸಿದಾಗ ಮಾಡಿದಾಗ
ತುಂಬಾ ವ್ಯತ್ಯಾಸ ಆಗುತ್ತೆ. ಬೇಕಾದರೆ ಟೆಸ್ಟ್ ಮಾಡಿ ನೋಡಿ. ನಾನೀಗ ಚಿಕನ್ ತೊಗೊಂಬಂದಾದ್ಮೇಲೆ ಚೆನ್ನಾಗಿ ತೊಳೆದಾದ್ಮೇಲೆ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಈ ಚಿಕನ್ಗೆ ಏನು ಮಾಡಬೇಕು, ಸ್ಟವ್ ಆನ್ ಮಾಡಿಕೊಂಡು ಈಗೇನು ಮಾಡಬೇಕು, ನೀರನ್ನ ಹಾಕಬೇಕಾಗಿಲ್ಲ, ನೀರಲ್ಲಿ ಇಟ್ಟಿರಬೇಕು ಅಂತ ನಾನು ಮಾತ್ರ ಹೇಳಿರೋದು. ಇವಾಗ ಈ ಚಿಕನ್ನ ಹಾಕೋತೀನಿ. ಈ ಚಿಕನ್ನ ಹಾಕ್ಕೊಂಡ್ಮೇಲೆ ಈ ನಾವು ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಇದಕ್ಕೆ ಹಾಕ್ಬಿಡೋಣ. ನೋಡಿ, ಇಲ್ಲಿ ಗಮನಿಸಿ, ಎಣ್ಣೆನೂ ಸಹ ಹಾಕ್ತಾ ಇಲ್ಲ ನಾನು. ಇದರಲ್ಲೇ ಎಣ್ಣೆ ಅಂಶ ಇರುತ್ತೆ ಚಿಕನ್ನಲ್ಲೇ, ಆ ಅಂಶನೇ ಸಾಕು. ಹೇಗಿದ್ರು ಎಣ್ಣೆ ತಿನ್ನಲ್ಲ ಅನ್ನೋರ್ಗೂ ಇದು ಹೇಗಿದ್ರು ಎಷ್ಟೋ ಜನ ಎಣ್ಣೆ ತಿನ್ನಲ್ಲ. ಇದನ್ನ ಸ್ವಲ್ಪ ನೀರು ಹಾಕೊಂಡು ಬಗ್ಗಿಸ್ಕೋಬೋದು. ತುಂಬ ಹೊತ್ತಾಗುತ್ತೆ ಬೇಯಕ್ಕೆ ಅಂತ ಅಂದ್ಕೊಂಡ್ರೆ ಬೇಡ. ಈಗ ನೋಡಿ, ಚಿಕನ್ ಹಾಕಿದ್ದೀನಿ, ಈರುಳ್ಳಿ ಹಾಕಿದ್ದೀನಿ. ಈಗ ಇದನ್ನು ಹುರಿಯೋದು ಅಷ್ಟೇ. ಹುರಿಯುವಾಗ ಏನೇನು ಮಾಡಬೇಕು ಹೇಳ್ತಾ ಹೋಗ್ತೀನಿ. ಇದು ಅಮ್ಮ ಹೇಳ್ಕೊಟ್ಟಿರೋದು ನಮಗೆ. ತೀರನೇ ಸಿಂಪಲ್ ಇದೆ, ನೀವು ಮನೇಲಿ ಮಾಡಿ ನೋಡಿ. ಅಮ್ಮ ಹುರಿದಾಗೆಲ್ಲ ಮೊದಲು ಕೊಡೋದೇ ಇದು. ಎಲ್ರಿಗೂ ಇಷ್ಟ ಮನೇಲಿ. ಸಾಮಾನ್ಯ ಮಂಡ್ಯ ಮೈಸೂರಲ್ಲಿ ಯಾರು ತಿನ್ನೋರಿದ್ದಾರೆ ಅಂದರೆ ಮಾಂಸ ತಿನ್ನೋರಿದ್ದಾರೆ, ಅವರೆಲ್ಲರೂ ಈ ಥರ ಮಾಡ್ಕೊಂಡು ತಿಂತಾರೆ. ಇದು ಎಲ್ರಿಗೂ ಅಲ್ಲಿ ಇದು ಕಾಮನ್ ಆಗಿಬಿಟ್ಟಿದೆ. ನೀವು ಈ ಸ್ಟೇಜಲ್ಲೇ ಒಂದೇ ಸಲ ಸಾಲ್ಟ್ ಹಾಕ್ಕೊಂಡು ಅರಿಶಿನ ಹಾಕೋಬೋದು. ನಾನು ಮೊದಲೇ ಹೇಳಿದ್ದೀನಿ, ಆದಷ್ಟು ನೀವು ಪುಡಿ ಸಾಲ್ಟ್ನ ಅವಾಯ್ಡ್ ಮಾಡ್ಕೊಳ್ಳಿ. ನೀವು ಈ ಕಲ್ಲುಪ್ಪನ್ನ ಬೇಕಾದ್ರೆ ಪುಡಿ ಮಾಡಿ ನೋಡಿ, ಅದು ತರಿ ಇರುತ್ತೆ. ಆದರೆ ಪುಡಿ ಉಪ್ಪು ತೀರನೇ ನೈಸ್ ಇರುತ್ತೆ. ಆ ತೀರ ನೈಸ್ ಆಗೋದಕ್ಕೆ ಬೇರೆ ಕೆಮಿಕಲ್ ಬಳಸ್ಕೊತಾರೆ. ಅದನ್ನು ನಾವು ಅವಾಯ್ಡ್ ಮಾಡ್ಕೋಬೋದು ಕಲ್ಲುಪ್ಪನ್ನ ಬಳಸೋದ್ರಿಂದ. ಅದಲ್ಲದೆ ಕಲ್ಲುಪ್ಪಿನಲ್ಲಿ ಆ ಉಪ್ಪಿಗಿಂತ ಜಾಸ್ತಿ ಅಂಶಗಳು ನಮಗೆ ದೊರಕತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಿಮಗೆ ಒಂದು ಜ್ಞಾಪಕ ಇರಲಿ, ಚಿಕನಲ್ಲೂ ಉಪ್ಪಿರುತ್ತೆ. ನೀವು ಎಷ್ಟು ಉಪ್ಪು ಹಾಕಿದ್ರೂ ಚಿಕನ್ನು ತಾಳುತ್ತೆ, ನೋಡ್ಕೊಂಡು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡೆ ಅಲ್ವಾ. ಈಗ ಏನು ಮಾಡ್ತೀನಿ, ಈಗಲೇ ಅರಿಶಿನೂ ಹಾಕ್ಕೊಂಬಿಡ್ಬೋದು. ಹೇಗಿದ್ರೂ ನಾವು ಉರಿಯೋದ್ರಿಂದ ಅರಿಶಿನ ಹಾಕ್ಕೊಂಬಿಡ್ಬೋದು. ಇವಾಗ ಅದು ಅರಿಶಿನದ್ದು ಏನಿರುತ್ತೆ ಹಸಿ ವಾಸನೆ ಅದು ಹೋಗುತ್ತೆ. ನೀವು ಬರೀ ಈರುಳ್ಳಿನ ಹುರ್ಕೋಬೇಡಿ. ಈ ಅರಿಶಿನ ಹಾಕ್ತೀವಲ್ಲ ಆವಾಗಲೇ ಇದ್ರ ಫ್ಲೇವರು ಬೇರೆ ಥರ ಆಗೋದು. ಆ್ಯಂಟಿಬಯೋಟಿಕ್ಕು ಅಲ್ವಾ ಅರಿಶಿನ. ಈಗಂತೂ ಎಲ್ಲರೂ ಕಷಾಯ ಮಾಡ್ಕೊಳ್ಳುವಾಗ ಇದನ್ನು ಹಾಕಿ ಅಂತ ಹೇಳ್ತಾರೆ. ನೀವು ಅರಿಶಿನ ಈರುಳ್ಳಿನೇ ಇದಕ್ಕೆ ಸ್ವಾದ ಹೆಚ್ಚಿಸೋದು, ಬೇರೆ ಏನು ಬೇಕಾಗಿಲ್ಲ. ಈಗ ಇದನ್ನು ಫ್ರೈ ಮಾಡ್ಕೊಳ್ಳೋದು ಅಷ್ಟೇ. ನೋಡಿ, ಎಣ್ಣೆ ಹಾಕಿಲ್ಲ, ಏನು ಹಾಕಿಲ್ಲ. ಈ ಎಣ್ಣೆ ತಿನ್ನಲ್ಲ ಅನ್ನೋರ್ಗೂ ಇದು ಒಳ್ಳೆ ಸೈಡ್ ಡಿಶ್ಶು. ಯಾವ ಚಿಕನ್ ಮಸಾಲ ಪೌಡ್ರ್ ಬೇಕಾಗಿಲ್ಲ. ಚಿಕನ್ 65 ಮಾಡ್ಕೊತೀನಿ ಅನ್ನೋ ಹಾಗಿಲ್ಲ. ಅದನ್ನು ಎಲ್ಲ ಮಿಕ್ಸ್ ಮಾಡಿ ಅದನ್ನು ಕರೆದು ತಿನ್ನೋ ಹಾಗಿಲ್ಲ. ಏನಂದ್ರೆ ಏನೂ ಇಲ್ಲ. ಬಟ್ ಅದು ತಿನ್ನೋದಕ್ಕೂ ಇದನ್ನು ತಿನ್ನೋಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಒಮ್ಮೆ ಮಾಡಿ ನೋಡಿ, ಬೇಗನೂ ಆಗುತ್ತೆ. ಮುಚ್ಚಿ ಸಹ ಬೇಯಿಸ್ಬೋದು. ಹೇಗಿದ್ದರೂ ಒಂದು ಮಿಕ್ಸ್ ಕೊಟ್ಟಿದೆ. ಈಗೇನು ಮಾಡೋಣ, ಮುಚ್ಚಿಬಿಟ್ಟು ಒಂದು 5 ನಿಮಿಷ ಹಾಗೆ ಬಿಡೋಣ. ಮಧ್ಯದಲ್ಲಿ ತೆಗೆದು ನೋಡ್ತಾ ಇರಿ, ಏನಾದರೂ ಸೀದ್ಕೊಂಡ್ಬಿಡುತ್ತಾ ಅಂತ. ತುಂಬಾ ಸಿಂಪಲ್ ಇದೆ. ನಾನು ಸಾಕಷ್ಟು ಹೀಗೆ ಬೇರೆ ಬೇರೆ ಥರ ಅಡುಗೆಗಳು, ಬೇರೆ ರಾಜ್ಯಗಳ ಅಡುಗೆಗಳನ್ನ ನಾನು ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ಹಾಗೆ ಕೇವಲ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಯಾವ ರೀತಿ ಎಲ್ಲ ಡಿಶ್ಗಳನ್ನ ಮಾಡ್ಕೊಂಡು ತಿನ್ಬೋದು ಅನ್ನೋದನ್ನು ಸಹ ನಾನು ಬರ್ಬರ್ತಾ ತೋರಿಸ್ತಾ ಹೋಗ್ತೀನಿ. ಎಲ್ಲ ರೀತಿಯ ಅಡುಗೆಗಳನ್ನ ನಾವು ಮಾಡಿ ತಿನ್ನಬೇಕು. ಅದೇ ಉಪ್ಪಿಟ್ಟು, ಅದೇ ಇಡ್ಲಿ, ಅದೇ ಸಾಂಬಾರು,
ಇದೆಲ್ಲ ತಿನ್ನೋದಕ್ಕಿಂತ ಹೇಗಿದ್ರೂ ಈಗ ನಮಗೆ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ. ಮೊದಲೆಲ್ಲ ಏನಾಗಿತ್ತು ಅಂತ ಹೇಳಿದ್ರೆ ಯಾವ್ದಾರು ಅಡುಗೆ ಕಲಿಬೇಕು ಅಂತ ಹೇಳಿದ್ರೆ ಬೇರೆಯವ್ರನ್ನ ಕೇಳಿ ತಿಳ್ಕೊಬೇಕಾಗಿತ್ತು. ಈಗೇನು ಸಾಕಷ್ಟು ಬುಕ್ಗಳಿದೆ, ಇಂಟರ್ನೆಟ್ ಇದೆ. ಹಾಗೆ ಬೇರೆ ರಾಜ್ಯದ ಜನಗಳು ನಮಗೆ ಈಗ ಹತ್ತಿರದಲ್ಲಿ ತುಂಬ ಜನ ಸಿಗ್ತಾರೆ, ಅವರಿಂದ ಕೇಳಿ ತಿಳ್ಕೊಳ್ಬೋದು, ಹೋದಾಗ ತಿಳ್ಕೊಳ್ಬೋದು, ತುಂಬ ಅವಕಾಶಗಳಿದೆ. ಆದರೂ ಸಹ ನಾವು ಅದನ್ನು ಪ್ರಯತ್ನ ಮಾಡಿ ನೋಡಲ್ಲ, ಅದನ್ನೇ ಮಾಡ್ಕೊಂಡು ತಿಂತಾ ಇರ್ತೀವಿ. ಸ್ವಲ್ಪ ಟೈಮ್ ಹಿಡಿದ್ರು ಒಂದೆರಡು ಸಲ ಮಾಡಿ ನೋಡಿದಾಗ ಅದರದ್ದು ಹಿಡಿತ ನಮಗೆ ಸಿಕ್ಬಿಡತ್ತೆ. ಹಾಗೆ ಅದು ಹೇಗಿರುತ್ತೆ ಅಂತ ನಾವು ಟೇಸ್ಟ್ ಮಾಡಿದಾಗೂ ಆಗುತ್ತೆ. ಒಂದ್ಸರಿ ನಾವು ಟೇಸ್ಟ್ ಮಾಡಿದಾಗ ಅದು ಮತ್ತೆ ಬೇಕು ಅಂತ ಹೇಳಿದಾಗ ಅದಕ್ಕೋಸ್ಕರ ಬೇರೆ ಹೋಟ್ಲಿಗೆ ಹೋಗಿ ಆ ಹೋಟ್ಲು ಹುಡ್ಕೊಂಡು ಹೋಗಿ ತಿನ್ನೋ ಅವಶ್ಯಕತೆ ಬರೋದಿಲ್ಲ. ನಾವೇ ಮನೇಲಿ ಪದೇ ಪದೇ ಮಾಡ್ಕೊಂಡು ತಿನ್ಬೋದು. ಈ ಕಡೆ ಹಣನೂ ಉಳಿಯುತ್ತೆ, ಏನು ಹಾಕ್ಬಿಟ್ರೋ ಯಾವ ಎಣ್ಣೆ ಬಳಸ್ಬಿಟ್ರೋ ಅನ್ನೋ ಭಯನೂ ಸಹ ನಮ್ಮನ್ನು ಕಾಡೋದಿಲ್ಲ. ಮಧ್ಯದಲ್ಲಿ ಹಾಗೆ ಸುಮ್ಮನೆ ಒಂದು ಮಿಕ್ಸ್ ಕೊಡೋದು ಅಷ್ಟೇ, ಯಾಕಂತಂದರೆ ತಳ ಹಿಡಿದಿರಲಿ ಅಂತ. ಇದು ನಾನ್ ಸ್ಟಿಕ್ ಆಗಿರೋದ್ರಿಂದ ತಳ ಹಿಡಿಯೋದಿಲ್ಲ, ಆದರೂ ಒಂದೊಮ್ಮೆ ತಿರುಗಿಸಿ ಅಷ್ಟೇ. ಕಬ್ಬಿಣದ ಬಾಣಲಿಯಲ್ಲಿ ಮಾಡಿದಾಗ ಇದ್ರ ಸ್ವಾದ ಇನ್ನೂ ಬೇರೆ ಥರನೇ ಆಗುತ್ತೆ. ಹೌದು, ಬಾಣಲಿಗಳ ವ್ಯತ್ಯಾಸದಿಂದನೂ ಸಹ ಅಡುಗೆಯಲ್ಲಿ ರುಚಿ ಬೇರೆ ಥರನೇ ಆಗುತ್ತೆ. ಕಬ್ಬಿಣದ ಬಾಣಲಿನ ಬಳಸೋದ್ರಿಂದ ನಮ್ಗೆ ಐರನ್ ಕಂಟೆಂಟು ಸಹ ಚಿಕನ್ಗೆ ಸೇರುತ್ತೆ ಇನ್ನಷ್ಟು ಚೆನ್ನಾಗಿ. ಈಗ ಕೆಲವರು ಹೇಳ್ತಾರೆ, ಈಗ ಸ್ಟವಲ್ಲಿ ಮಾಡೋದಕ್ಕೂ ಅಂದರೆ ಈ ಗ್ಯಾಸ್ ಒಲೆ ಅಲ್ವಾ, ಈಗ ಸ್ಟವ್ ಅಂತಂದರೆ ಈಗ ಸೀಮೆಣ್ಣೆ ಒಲೆ ಹೊರಟೆ ಹೋಯ್ತು, ಯಾರು ಬಳಸೋದಿಲ್ಲ. ಈ ಗ್ಯಾಸ್ ಮೇಲೆ ಮಾಡೋದಕ್ಕೂ ನೀವು ಒಲೆ ಮೇಲೆ ಮಾಡೋದಕ್ಕೂ ಅಂದರೆ ಸೌದೆ ಒಲೆಯಲ್ಲಿ ಮಾಡೋದಾಗಲೂ ಸ್ವಾದ ಬೇರೆ ಆಗುತ್ತೆ ಅಂತ ಹೇಳ್ತೀವಿ. ಯಾಕಂತ ಹೇಳಿದ್ರೆ ಆ ಸೌದೆ ಬಳಸ್ತೀವಲ್ಲ, ಆ ಸೌದೆನೂ ಸಹ ಕೆಲವೊಂದು ಅಡುಗೆಗಳಿದೆ, ಕೆಲವೊಂದು ಅಡುಗೆಗಳನ್ನ ಮಾಡೋದಕ್ಕೆ ಪರ್ಟಿಕ್ಯುಲರ್ ಇದೇ ಸೌದೆ ಅಂತ ಬಳಸ್ತಾರೆ. ಯಾಕಂತ ಹೇಳಿದ್ರೆ ಆ ಸೌದೆ ಬಳಸಿ ಮಾಡಿದಾಗ ಆ ಅಡುಗೆದು ಫ್ಲೇವರ್ ಬೇರೆ ಥರ ಆಗುತ್ತೆ. ಆ ರೀತಿ ಎಷ್ಟೋ ಅಡುಗೆಗಳಿದೆ, ನಮ್ಗದು ಗೊತ್ತಿಲ್ಲ. ಈಗ ಕೆಲವ್ರು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಈಗ ನಮಗೀಗ ಆ ಒಲೆ ರೀತಿಯೇ ಸ್ವಾದ ಬೇಕು ಅಂತ ಹೇಳಿಬಿಟ್ಟು ಒಂದು ಇಡ್ಲಿ ತೊಗೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಡಿಶ್ ಮಧ್ಯೆ ಹಾಕ್ಬಿಟ್ಟು ಮುಚ್ಚಿಬಿಡ್ತಾರೆ. ಈಗ ನೀವು ಅದು ಆ ಥರ ಮುಚ್ಚಿದಾಗ ನೀವು ಒಲೆ ಮೇಲೆ ಮಾಡಿದಂತಹ ಅಡುಗೆ ಥರ ಅದು ಫ್ಲೇವರ್ ಎನ್ಹಾನ್ಸ್ ಆಗುತ್ತೆ ಅಂತ. ಅದೇ ರೀತಿ ಈ ಸೌದೆನೂ ಸಹ ಬೇರೆ ಕೆಲವೊಂದು ಬಿರಿಯಾನಿಗೆ ಪರ್ಟಿಕ್ಯುಲರು ಇಂಥ ಸೌದೆ, ಕೆಲವರು ಈ ಹುಣಸೆ ಮರದ ಸೌದೆನ ಈ ಬಿರಿಯಾನಿ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಅದರಲ್ಲಿ ಮಾಡಿರೋಂಥ ಬಿರಿಯಾನಿ ಬೇರೆ ರೀತಿಯ ಟೇಸ್ಟ್ ಕೊಡುತ್ತೆ. ಹೀಗೆ ಡಿಶ್ಗಳನ್ನ ಯಾವ್ಯಾವ ರೀತಿಯೆಲ್ಲ ಮಾಡ್ಬೋದು ಅಂತ ಸಮಯ ಸಿಕ್ಕಿದಾಗೆಲ್ಲ ತಿಳ್ಕೊತಾ ಹೋದರೆ ನಾವು ಮಾಡ್ಕೊಂಡು ತಿಂತಾ ಹೋಗ್ಬೋದು. ಈ ಅರಿಶಿನ ಈರುಳ್ಳಿನೂ ಅಷ್ಟೇ, ಇದನ್ನ ಅರಿಶಿನ ಈರುಳ್ಳಿ ಹುರಿದ ಮಾಂಸ ಅಂತಲೇ ಹೇಳೋದು. ಸಿಂಪಲ್ಲಾಗಿ ಹೇಳೋಕ್ಕೆ ಹುರಿದ ಮಾಂಸ ಅಂತ ಹೇಳ್ತೀವಿ. ತುಂಬ ತೀರಾನೇ ಸಿಂಪಲ್ಲು. ಇದಕ್ಕೆ ಅರ್ಧ ಈರುಳ್ಳಿ ಹಾಕಿದ್ರು ಸಾಕಾಗಿತ್ತು ಈ ಚಿಕನ್ಗೆ. ನಾನು ಮಾತಾಡ್ಕೊಂಡು ಒಂದು ಈರುಳ್ಳಿ ಹಾಕಿದೆ. ಈರುಳ್ಳಿ ಜಾಸ್ತಿ ಹಾಕಿದ್ರು ನಡೆಯುತ್ತೆ, ಅರ್ಧ ಈರುಳ್ಳಿ ಹಾಕಿದ್ರು. ಈಗ ನಾನು ಈ ಕ್ವಾಂಟಿಟಿಗೆ ಮಾಡ್ತಾ ಇದ್ದೀನಲ್ಲ, ಅದಕ್ಕೆ ಅರ್ಧ ಈರುಳ್ಳಿ ಹಾಕಿದ್ರು ಸಾಕಾಗಿತ್ತು. ಚಿಕನ್ ಬಹಳ ಬೇಗ ಬೆಂದೋಗ್ಬಿಡತ್ತೆ. ಇದರಲ್ಲಿ ಏನು ಮಾಡ್ತೀವಿ ಅಂದರೆ ಅರಿಶಿನ ಮತ್ತು ಈರುಳ್ಳಿ ಏನಿದೆ ಅದರದ್ದು ಅಂಶ ಮಾಂಸಕ್ಕೆ ಹಿಡಿಬೇಕು, ಆ ರೀತಿ ಹುರ್ಕೋಬೇಕಷ್ಟೆ. ಅದು ಈರುಳ್ಳಿದು ಹಸಿ ವಾಸನೆನೂ ಹೋಗಬೇಕು, ಅದರ ಅಂಶನೂ ಚಿಕನ್ಗೆ ಹಿಡ್ಕೋಬೇಕು. ಈ ಹುರಿದಿರೋದು ಹೆಂಗೆ ಗೊತ್ತಾಗುತ್ತೆ ಅಂತಂದರೆ, ಈಗ ನೀವು ಅರಿಶಿನ ಈರುಳ್ಳಿ ಮಿಕ್ಸ್ ಮಾಡಿದಾಗ ಒಂದು ಲೈಟ್ ಎಲ್ಲೋ ಇರುತ್ತೆ, ಇದು ಚೆನ್ನಾಗಿ ಹುರಿದ ನಂತರ ಡಾರ್ಕ್ ಎಲ್ಲೋ ಆಗುತ್ತೆ. ಆ ಥರ ಆದಾಗ ಹುರಿದಾಗಿದೆ ಅಂತ ಅರ್ಥ. ಜೊತೆಗೆ ಈ ಚಿಕನ್ನು ಬಹಳ ಬೇಗ ಬೆಂದೋಗ್ಬಿಡುತ್ತೆ. ಒಂದು 5 ನಿಮಿಷ ಅಥವಾ 10 ನಿಮಿಷದೊಳಗಡೆ ಬೆಂದೋಗುತ್ತೆ. ನೀವು ಬಹಳ ಬೇಗ ತೆಗೆದ್ರೆ ಒಳಗಡೆ ಇನ್ನೂ ಪಿಂಕಿಶ್ ಇರುತ್ತೆ. ಯಾಕಂದರೆ ಇದನ್ನು ನಾವು ಕುಕ್ಕರ್ಗೆ ಹಾಕು ಸಹ ಈ ಚಿಕನ್ನ ಬೇಯಿಸ್ಕೊಂಡಿಲ್ಲ. ಆದ್ದರಿಂದ ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಳೋದ್ರಿಂದ ಆ ಚಿಕನ್ನ ತಿಂದಾಗ ಹಸಿ ಸಿಗಲ್ಲ ನಿಮಗೆ. ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಳಿ, ಒಂದು 10 ನಿಮಿಷನಾದರೂ ಈ ಥರ ಮುಚ್ಚಿಟ್ಟು ಅಥವಾ ಹುರ್ಕೊಂಡಾದರೂ ಒಟ್ಟಿನಲ್ಲಿ ಬೇಯಿಸ್ಕೊಳ್ಳಿ. ಭಾಳ ಬೇಗ 5 ನಿಮಿಷಕ್ಕೆ ಆಗ್ಬಿಡುತ್ತೆ, ಹೇಗಿದ್ರು ಈರುಳ್ಳಿ ಬೇಗ ಬೆಂದೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಹೀಗೆ ಅಂದ್ಬಿಟ್ಟು ತಿನ್ನೋದಕ್ಕೆ ಹೋಗ್ಬೇಡಿ. ಅವಾಗ ಸ್ವಲ್ಪ ಹಸಿ ಇರುತ್ತೆ, ಚೆನ್ನಾಗಿರಲ್ಲ. ಈಗ ಆಲ್ಮೋಸ್ಟ್ ಚೆನ್ನಾಗಿ ಎಲ್ಲ ಹೀರ್ಕೊಂಡಿದೆ.
ನಾವು ಹಾಕಿರೋಂಥ ಈರುಳ್ಳಿ ಏನಿದೆ ಆ ಪೇಸ್ಟು ಇದೆಲ್ಲ ಈ ಮಾಂಸಕ್ಕೆ ಅಂಟ್ಕೊಂಡಿದೆ. ಈ ಮಾಂಸಕ್ಕೆ ಎಲ್ಲ ಅಂಟ್ಕೊಂಡಿದೆ ಅಂತ ಹೇಳಿದ್ರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಈಗ ಸ್ಟವ್ ಆಫ್ ಮಾಡ್ಕೋಬೋದು. ನೋಡಿ, ನಾನು ಎಣ್ಣೆ ಏನೂ ಹಾಕಿಲ್ಲ, ಒಂದು ಸ್ವಲ್ಪನೂ ಹಾಕಿಲ್ಲ. ನಾನು ನಿಮಗೆ ಹೇಳಿದ್ದೆ ಚಿಕನ್ನಲ್ಲೇ ಎಣ್ಣೆ ಅಂಶ ಇರುತ್ತೆ ಅಂತ, ಅದಕ್ಕೆ ನಾನಿಲ್ಲಿ ಸ್ವಲ್ಪನೂ ಸಹ ಎಣ್ಣೆ ಹಾಕಿಲ್ಲ. ಈ ಚಿಕನ್ ಅಳತೆಯಲ್ಲಿ ನಾವು ಮಸಾಲ ಹುರ್ಕೊಳ್ಳೋದಕ್ಕಷ್ಟೇ ಸಾಮಾನ್ಯ ಎಣ್ಣೆ ಬಳಸಬೇಕಷ್ಟೆ. ಈಗ ಚೆನ್ನಾಗಿ ಹುರ್ಕೊಂಡಿದೆ. ಈಗ ಇದು ಆಯಿತು. ಈಗ ಸರ್ವಿಂಗ್ ಬೌಲ್ಗೆ ಹಾಕೊಳ್ಳೋಣ. ನೀವು ಬೋನ್ಲೆಸ್ ಸಾರ ತೊಗೊಳ್ಳಿ, ವಿತ್ ಬೋನಾರ ತೊಗೊಳ್ಳಿ, ಸ್ಕಿನ್ಲೆಸ್ ಸಾರ ತೊಗೊಳ್ಳಿ, ವಿತ್ ಸ್ಕಿನ್ ಆದರೂ ತೊಗೊಳ್ಳಿ. ನೋಡಿ, ಗಮನಿಸಿ ಎಣ್ಣೆ ಅಂಶ ಹೇಗಿದೆ ಅಂತ. ಎಣ್ಣೆ ಬಿಟ್ಟಂಗಿದೆಯಲ್ಲ, ಇದಕ್ಕೆ ನಾನು ಎಣ್ಣೆ ಹಾಕೇ ಇಲ್ಲ. ಆದರೂ ಸಹ ಇದರಲ್ಲಿ ಎಣ್ಣೆ ಅಂಶ ಇದೆ ಅಂತ ಹೇಳಿದ್ನಲ್ಲ, ಆ ಎಣ್ಣೆ ಅಂಶದಲ್ಲೇ ಈ ಚಿಕನ್ನ ನಾವು ಹುರ್ಕೋಬೋದು. ಎಣ್ಣೆ ಹಾಕೋ ಅವಶ್ಯಕತೆ ಇಲ್ಲ. ನೋಡಿದ್ರಲ್ಲ ಎಷ್ಟು ತೀರಾನೇ ಸಿಂಪಲ್ ಈ ಹುರಿದ ಮಾಂಸ ಅಂತ. ಅರಿಶಿನ, ಈರುಳ್ಳಿ ಮತ್ತು ಉಪ್ಪು, ಕೇವಲ ಮೂರೇ ಇಂಗ್ರೀಡಿಯೆಂಟ್ಸು, ಆದರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ನೀವು ಸಹ ನಿಮ್ಮ ಮನೆಗಳಲ್ಲಿ ಮಾಡ್ಕೊಂಡು ನೋಡಿ. ಎಣ್ಣೆ ಸಹ ಇದಕ್ಕೆ ಬಳಸಿಲ್ಲ, ಅದು ನಿಮಗೆ ಜ್ಞಾಪಕ ಇರಲಿ. ತುಂಬ ಚೆನ್ನಾಗಿರುತ್ತೆ. ತುಂಬಾ ಸರಳವಾದ, ಬಹಳ ಬೇಗನೆ ಆಗುವಂಥ ಈ ಹುರಿದ ಚಿಕನನ್ನು ನೀವು ಸಹ ಒಮ್ಮೆ ಮನೆಯಲ್ಲಿ ಮಾಡಿ ನೋಡಿ. ನಾನು ಮತ್ತೊಂದು ಹೊಸ ಅಡಿಗೆಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.